Get ready for the dictation. Start. ನೀತಿ 2 ಮಾಡುವ ಸಮಯದಲ್ಲಿ ಫೋಟೋ ತೆಗೆದಿರುತ್ತಾರೆ. ಫುಲ್ ಪಾಯಿಂಟ್. ಸಾಕ್ಷಿದಾರರು ಸ್ಥಳದಲ್ಲಿ ತೆಗೆದ ಒಟ್ಟು 10 ಫೋಟೋಗಳನ್ನು ನೋಡಿ ಗುರುತಿಸಿದ್ದು, ಅವುಗಳ ಸಿಡಿ ಅಥವಾ ಕಲಂ 65B ಹಾಜರುಪಡಿಸದೆ ಇರುವ ಕಾರಣ ಅವುಗಳನ್ನು ನಿಶಾನೆಯಾಗಿ ಗುರುತಿಸಲು ಬರುವುದಿಲ್ಲ ಎಂದು ಶ್ರೀ KBK ವಕೀಲರು ಹಾಗೂ ಶ್ರೀ SH ವಕೀಲರು ತಕರಾರು ಮಾಡಿದ್ದು, ಆರೋಪಿ ಪರ ವಕೀಲರ ತಕರಾರಿಗೆ ಒಳಪಟ್ಟು ಸದರಿ ಫೋಟೋಗಳನ್ನು ನೀತಿ 3ರಿಂದ 12 ಎಂದು ಗುರುತಿಸಲಾಯಿತು. ಫುಲ್ ಪಾಯಿಂಟ್. ಪ್ಯಾರಾ. ನನ್ನ ತಂದೆಯ ಮೃತದೇಹವನ್ನು ಆಸ್ಪತ್ರೆಗೆ ಸಾಗಿಸಿದಾಗ ಅದರ ಜೊತೆ ನಾನು ಹಾಗೂ ನನ್ನ ತಮ್ಮ ಹೋಗಿದ್ದೆವು. ಫುಲ್ ಪಾಯಿಂಟ್. ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ನಮಗೆ ನೀಡಿದ್ದು ನಮ್ಮ ತಂದೆಯ ಅಂತ್ಯಕ್ರಿಯೆ ಮಾಡಿರುತ್ತೇವೆ. ಫುಲ್ ಪಾಯಿಂಟ್. ಪೊಲೀಸರು ಸ್ಥಳದಲ್ಲಿ ಬಂದು ವಸ್ತು ಜಪ್ತಿ ಪಡಿಸಿದಾಗ ಮಧ್ಯಾಹ್ನ 12 ಗಂಟೆ ಸಮಯ ಆಗಿತ್ತು. ಫುಲ್ ಪಾಯಿಂಟ್. ನನ್ನ ತಂದೆಯ ಅಂತ್ಯಕ್ರಿಯೆ ಮಾಡಿದ ನಂತರ ನಾವು ಮನೆಗೆ ವಾಪಸ್ ಬಂದಿದ್ದು, ನನ್ನ ತಾಯಿ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದ ಕಾರಣ ನಾನು ನನ್ನ ತಮ್ಮನನ್ನು ಕೇಳಿರುತ್ತೇನೆ. ಫುಲ್ ಪಾಯಿಂಟ್. ಆಗ ನನ್ನ ತಮ್ಮ ಆ ದಿನ ತಿಂಡಿ ತೆಗೆದುಕೊಂಡು ಹೋದಾಗ ನನ್ನ ತಂದೆ ಹಾಗೂ ಲೋಕೇಶಪ್ಪ ಬದು ಮೇಲೆ ಕುಳಿತು ತಿಂಡಿ ತಿನ್ನುತ್ತಿದ್ದಾಗ ಕುಮಾರ ಹಾಗೂ ಇನ್ನು 7-8 ಜನರು ಬೈಕು, ಕಾರುಗಳಲ್ಲಿ ರಸ್ತೆ ಮೇಲೆ ಬಂದು ನಿಂತು ಮಾತನಾಡುತ್ತಿದ್ದು, ಅದರ ಬಗ್ಗೆ
ತಾನು ತಂದೆಯನ್ನು ವಿಚಾರಿಸಿದಾಗ ನನ್ನ ತಂದೆಯವರು ಬಂದು ಮಾತನಾಡುತ್ತಾ ನಿಂತಿದ್ದು, ವಾಪಸ್ ಹೋಗುತ್ತಾರೆ ಎಂದು ನಮಗೆ ಹೇಳಿ ನಮ್ಮಿಬ್ಬರನ್ನು ಮನೆಗೆ ಹೋಗುವಂತೆ ತಿಳಿಸಿದ ಕಾರಣ ಮನೆಗೆ ಬಂದಿರುವುದಾಗಿ ನನ್ನ ತಮ್ಮ ನನಗೆ ತಿಳಿಸಿರುತ್ತಾರೆ. ಫುಲ್ ಪಾಯಿಂಟ್ ಪ್ಯಾರಾ. ನಂತರ ಪೊಲೀಸರು ನಿಮ್ಮನ್ನು ಯಾವತ್ತಾದರೂ ಕರೆದು ವಿಚಾರಿಸುತ್ತಾರಾ ಎಂದು ಮಾನ್ಯ ವಿಶೇಷ ಅಭಿಯೋಜಕರವರು ಪ್ರಶ್ನಿಸಿದ್ದು, ಸಾಕ್ಷಿದಾರರು ಆಗ ಪೊಲೀಸ್ನವರು ನನಗೆ ಸೆಪ್ಟೆಂಬರ್ 7ನೇ ತಾರೀಕು ಫೋನ್ ಮಾಡಿ ಆರೋಪಿಗಳು ಪತ್ತೆ ಆಗಿದ್ದು ನನಗೆ ಬರುವಂತೆ ತಿಳಿಸಿರುತ್ತಾರೆ. ಫುಲ್ ಪಾಯಿಂಟ್. ಆ ದಿನ ನಾನು ಒಬ್ಬನೇ ಠಾಣೆಗೆ ಹೋಗಿದ್ದೆನು. ಫುಲ್ ಪಾಯಿಂಟ್. ಠಾಣೆಯಲ್ಲಿ ಕುಂಟೆ ಹೊಡೆಯಲು ಬಂದಿದ್ದ ಲೋಕೇಶಪ್ಪ ಇದ್ದರು. ಫುಲ್ ಪಾಯಿಂಟ್. ನಾನು ಲೋಕೇಶಪ್ಪನ ಬಳಿ ಘಟನೆ ಬಳಿ ವಿಚಾರಿಸಿದಾಗ ಆ ದಿನ ತಾನು ಹಾಗೂ ನನ್ನ ತಂದೆ ಇಬ್ಬರು ಬದುವಿನ ಮೇಲೆ ತಿಂಡಿ ತಿನ್ನುತ್ತಿದ್ದಾಗ ಕುಮಾರ, ಮುನಿರಾಜು ಹಾಗೂ ಇನ್ನೂ 4 ಜನರು ರಸ್ತೆ ಮೇಲೆ ನಿಂತಿದ್ದು ಅದರ ಬಗ್ಗೆ ನನ್ನ ತಂದೆ ಬಳಿ ವಿಚಾರಿಸಿದಾಗ ಅವರು ಯಾಕೋ ಬಂದಿರುತ್ತಾರೆ ಎಂದು ಹೇಳಿ ನನ್ನ ತಂದೆ ನನ್ನ ತಮ್ಮ ಹಾಗೂ ತಾಯಿಯನ್ನು ವಾಪಸ್ ಕಳುಹಿಸಿದ್ದು, ನಂತರ ಕುಮಾರ ಹಾಗೂ ಮುನಿರಾಜು, ಇನ್ನೂ 4 ಜನರು ಕುಂಟೆ ಹೊಡೆಯುತ್ತಿದ್ದ ಜಾಗಕ್ಕೆ ಬಂದು ಲಾಂಗು, ಮಚ್ಚುಗಳಿಂದ ನನ್ನ ತಂದೆಗೆ ಹೊಡೆದರು ಎಂದು ಲೋಕೇಶಪ್ಪ ತಿಳಿಸಿರುತ್ತಾರೆ. ಫುಲ್ ಪಾಯಿಂಟ್. ಲೋಕೇಶಪ್ಪ ಮುಂದುವರೆದು ಸದರಿ ವ್ಯಕ್ತಿಗಳಿಗೆ ಬೇಡ ಎಂದು ತಿಳಿಸಿದರೂ ಸಹ ಅವರು ಬಿಡಲಿಲ್ಲ ಎಂದು ಹೇಳಿ, ಸದರಿ ವ್ಯಕ್ತಿಗಳು ತನಗೂ ಲಾಂಗು, ಮಚ್ಚು
ತೋರಿಸಿ. ಯಾರಿಗಾದರೂ ಹೇಳಿದ್ದಲ್ಲಿ ನಿನ್ನನ್ನು ಸಾಯಿಸುವುದಾಗಿ ಬೆದರಿಕೆ ಹಾಕಿ, ಅವರೆಲ್ಲರೂ ಲಾಂಗು, ಮಚ್ಚು ತೆಗೆದುಕೊಂಡು ಕಾರು, ಬೈಕುಗಳಲ್ಲಿ ಸ್ಥಳದಿಂದ ಹೋಗಿರುವುದಾಗಿ ತಿಳಿಸಿರುತ್ತಾರೆ. ಫುಲ್ ಪಾಯಿಂಟ್. ಪ್ಯಾರಾ. ನಾನು ಠಾಣೆ ಒಳಗಡೆ ಹೋದಾಗ ಪೊಲೀಸರು ನನ್ನ ಬಳಿ ಕುಮಾರ, ಮುನಿರಾಜು ಹಾಗೂ ನಿಮ್ಮ ತಂದೆಗೂ ದ್ವೇಷ ಇತ್ತಾ ಎಂದು ವಿಚಾರಿಸಿದಾಗ ಜಮೀನಿನ ವಿಚಾರವಾಗಿ ದ್ವೇಷ ಇತ್ತು ಎಂದು ತಿಳಿಸಿರುತ್ತೇನೆ. ಫುಲ್ ಪಾಯಿಂಟ್. ಪುನಃ ಪೊಲೀಸರು ನನ್ನನ್ನು ವಿಚಾರಿಸಿದಾಗ ನಮ್ಮ ಊರಿನ ಹನುಮಂತಪ್ಪ ಎಂಬುವವರು ತನ್ನ ಜಮೀನನ್ನು ಮುನಿಯಪ್ಪನಿಗೆ ಬರೆದುಕೊಟ್ಟಿದ್ದು, ನಂತರ ಜಮೀನನ್ನು ವಾಪಸ್ ಬಿಟ್ಟು ಕೊಡುವಂತೆ ಹನುಮಂತಪ್ಪ ಕೇಳಿದಾಗ ಜಮೀನು ಕೊಡುವುದಿಲ್ಲ ಎಂದು ಮೃತ ಮುನಿಯಪ್ಪನ ಮಗ ಕುಮಾರ್ ಎಂಬುವವರು ಹನುಮಂತಪ್ಪ ಇವರಿಗೆ ತಿಳಿಸಿರುತ್ತಾರೆ. ಫುಲ್ ಪಾಯಿಂಟ್. ಅದೇ ಜಮೀನಿನ ವಿಚಾರವಾಗಿ ಹನುಮಂತಪ್ಪ ಹಾಗೂ ಕುಮಾರ್ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿದ್ದರು. ಫುಲ್ ಪಾಯಿಂಟ್. ಆಗ ನನ್ನ ತಂದೆ ಹನುಮಂತಪ್ಪ ಹಾಗೂ ಕುಮಾರ್ ಇವರಿಗೆ ಕೇಸು ಹಾಕುವುದು ಬೇಡ, ನ್ಯಾಯ ಪಂಚಾಯಿತಿ ಮಾಡಿ ಬಗೆಹರಿಸೋಣ ಎಂದು ತಿಳಿಸಿದ್ದರು. ಫುಲ್ ಪಾಯಿಂಟ್. ಪ್ಯಾರಾ. ನಂತರ ನನ್ನ ತಂದೆ ನ್ಯಾಯ ಮಾಡಿ 10 ಗುಂಟೆ ಕುಮಾರ್ಗೆ, 20 ಗುಂಟೆ ಹನುಮಂತಪ್ಪನಿಗೆ ಬಿಡಿಸಿಕೊಟ್ಟಿರುತ್ತಾರೆ. ಫುಲ್ ಪಾಯಿಂಟ್. ನನ್ನ ತಂದೆ ಕಡಿಮೆ ಜಮೀನು ಕೊಡಿಸಿರುವುದಾಗಿ ಕುಮಾರ್ ನನ್ನ ತಂದೆ ಮೇಲೆ ದ್ವೇಷ ಹೊಂದಿದ್ದರು. ಫುಲ್ ಪಾಯಿಂಟ್. ಕುಮಾರ್ ಇವರು ಊರಿನಲ್ಲಿ ಜಮೀನು ಕಡಿಮೆ ಕೊಡಿಸಿದ ವಿಚಾರವಾಗಿ ನನ್ನ ತಂದೆಗೆ ಗತಿ ಕಾಣಿಸುವುದಾಗಿ ಊರಿನಲ್ಲಿ ಹೇಳುತ್ತಿದ್ದರು. ಫುಲ್ ಪಾಯಿಂಟ್. ಸಾಕ್ಷಿದಾರರು ದೃಶ್ಯಾವಳಿ ಮೂಲಕ ಹಾಜರುಪಡಿಸಿದ ಎರಡನೇ ಆರೋಪಿಯನ್ನು ನೋಡಿ
ಅವರೇ ಕುಮಾರ್ ಆಗಿರುವುದಾಗಿ ಹೇಳಿ. ಗುರುತಿಸಿರುತ್ತಾರೆ. ಫುಲ್ ಪಾಯಿಂಟ್. ಮುನಿರಾಜು ಇವರಿಗೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯನ್ನು ಗೋಪಾಲಕೃಷ್ಣ ಎಂಬುವವರಿಗೆ ಮಾರಿದ್ದು, ಆದರೆ ಸ್ವತ್ತಿನ ಸ್ವಾಧೀನವನ್ನು ವಹಿಸಿರಲಿಲ್ಲ. ಫುಲ್ ಪಾಯಿಂಟ್. ಗೋಪಾಲಕೃಷ್ಣ ಇವರು ಮೃತಪಟ್ಟ ನಂತರ ಅವರ ಮಗ ಡಾಕ್ಟರ್ ವಿಷ್ಣುವರ್ಧನ್ ಚಾಸಾ 8 ಇವರು ನನ್ನ ತಂದೆ ಬಳಿ ಬಂದು ಸದರಿ ಸ್ವತ್ತನ್ನು ತನಗೆ ಬಿಡಿಸಿಕೊಡುವಂತೆ ಕೋರಿರುತ್ತಾರೆ. ಫುಲ್ ಪಾಯಿಂಟ್. ಅದಕ್ಕೆ ನನ್ನ ತಂದೆಯವರು ತಲಘಟ್ಟಪುರದ ಮಂಜುರಾಮ್ ಸ್ವಾಮಿ ಇವರನ್ನು ಕರೆಸಿ ನ್ಯಾಯ ಮಾಡುವುದಾಗಿ ಚಾಸಾ 8ರವರಿಗೆ ತಿಳಿಸಿರುತ್ತಾರೆ. ಫುಲ್ ಪಾಯಿಂಟ್. ನನ್ನ ತಂದೆ ಸದರಿ ಸ್ವತ್ತನ್ನು ಚಾಸಾ 8ರವರಿಗೆ ನ್ಯಾಯ ಮಾಡಿ ಬಿಡಿಸಿಕೊಡುತ್ತಾರೆ ಎಂಬ ಕಾರಣಕ್ಕಾಗಿ ಮುನಿರಾಜ್ ನನ್ನ ತಂದೆ ಮೇಲೆ ದ್ವೇಷ ಹೊಂದಿದ್ದರು. ಫುಲ್ ಪಾಯಿಂಟ್. ಸ್ಟಾಪ್.